ನ್ಯೂಸ್5ಗೆ ಸ್ವಾಗತ. ಚಯಂಡಾಣೆಯಲ್ಲಿ ರಸ್ತೆ ತಡೆ ಪ್ರತಿಭಟನೆ ಕೈಬಿಡುವುದಿಲ್ಲ. 10ರಂದು ನರಿಯಂದಡ ಹಾಗೂ ಕುಂಜಿಲ ಕಕ್ಕಬೆ ಗ್ರಾಮಸ್ಥರು ಹಮ್ಮಿಕೊಂಡ ರಸ್ತೆ ತಡೆ ಪ್ರತಿಭಟನೆ. ಸ್ಥಳೀಯ ನರಿಯಂದಡ ಹಾಗೂ ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು 10ರಂದು ಹಮ್ಮಿಕೊಂಡ ರಸ್ತೆ ತಡೆ ಹಾಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಅಂತ ನರಿಯಂದಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಚಯಂಡಾಣಿಯ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನರಿಯಂದಡ ಹಾಗೂ ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಸೇರಿ ಕಾಡಾನೆಯ ಹಾವಳಿ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಕಳೆದ 8 ದಿನಗಳ ಹಿಂದೆ ಪತ್ರಿಕಾ ಹೇಳಿಕೆ ನೀಡಿದ್ವು. ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಪರಿಹಾರ ಒದಗಿಸದೇ ಇದ್ದ ಕಾರಣ ನಾವು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ. ಗ್ರಾಮಸ್ಥರು ಹಾಗೂ ಎಲ್ಲ ಕಾರ್ಮಿಕರು 10ರಂದು ಚಯಂಡಾಣಿಯ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅಂದು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಬೇಕು. ಇಲ್ಲಾಂದ್ರೆ ಅಂದು ಬೆಳಗ್ಗೆ 10 ಗಂಟೆಯಿಂದ ಅಹೋರಾತ್ರಿ ನಮಗೆ ಪರಿಹಾರ ದೊರೆಯುವವರೆಗೂ ಪ್ರತಿಭಟನೆ ಹಾಗೂ ರಸ್ತೆ ತಡೆಯಲ್ಲಿ ನಿರಂತರವಾಗಿರ್ತೇವೆ. ರಸ್ತೆ ತಡೆಯಲ್ಲಿ ನಿರತರಾಗ್ತೇವೆ. ಜಿಲ್ಲಾಧಿಕಾರಿಗಳು ಬಂದು ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕೆಂದು ನರಿಯಂದಡ ಹಾಗೂ ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಬಂದು ಪ್ರತಿಭಟನೆಗೆ ಸಹಕರಿಸಬೇಕು ಅಂತ ಹೇಳಿದರು. ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಮುನ್ನಪ್ಪ ಮಾತನಾಡಿ, ಕಳೆದ 1 ವರ್ಷದ ಹಿಂದೆ ಆನೆ ಮಾನವ ಸಂಘರ್ಷ ಹಾಗೂ ವಿದ್ಯುತ್ ಸಮಸ್ಯೆ ಬಗ್ಗೆ ನಾವು ಧರಣಿ ಪ್ರತಿಭಟನೆ ಮಾಡಿದ್ವು. ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ 10ರಂದು ಜಿಲ್ಲಾಧಿಕಾರಿಗಳು ಹಾಗೂ ಚೆಸ್ಕಾಂ ಇಲಾಖೆಯವರು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಖುದ್ದಾಗಿ ಬಂದು ನಮಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಅಂದರು. ಸುದ್ದಿಗೋಷ್ಠಿಯಲ್ಲಿ ಪೊಕ್ಕಳಂಡ್ರ ದನೋಜ್, ಕೊಕ್ಕೇರಿ ಗ್ರಾಮದ ಮಚ್ಚಂಡ ರಂಜು, ಗ್ರಾಮ ಪಂಚಾಯಿತಿ ಸದಸ್ಯ ವಿಲೀನ್, ಚೇಲವಾರ ಗ್ರಾಮದ ಸುಬ್ರಹ್ಮಣಿ, ಬೆಳೆಯಂಡ್ರ ಹರಿಪ್ರಸಾದ್, ಬಟ್ಟಿಯಂಡ ಅಶೋಕ್ ಹಾಜರಿದ್ದರು. ಅಶ್ರಫ್, ಚಯಂಡಾಣೆ. ಒಂದು ವರ್ಷದ ಹಿಂದೆ ಈ ಜಾಗದಲ್ಲಿ ಚಯಂಡಾಣೆ ಜಾಗದಲ್ಲಿ ನಾವು ಒಂದು ಧರಣಿ ಕೂತಿದ್ದೇವೆ. ಯಾಕೆಂತ ಹೇಳಿದ್ರೆ ಆನೆ ಮತ್ತು ಮಾನವ ಸಂಘರ್ಷಣದಲ್ಲಿ ಬಹಳ ನೋವಾಗಿದ್ದೇವೆ. ಅದು ಅಲ್ಲದೆ ಕರೆಂಟ್ ವಿದ್ಯುತ್ ಶಕ್ತಿ ನಮಗೆ ಯಾವಾಗ ನೋಡಿದ್ರೂ ರಾತ್ರಿ ಕರೆಂಟೇ ಇರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ KBಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಒಂದು ಏನು ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಏನಿದೆ ಅದಕ್ಕೆ ಅವರು ಬಂದು ನಮ್ಮ ಸೂಕ್ತ ಪರಿಹಾರವನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಿದ್ದಾರೆ. ಈಗಾಗಲೇ ನಾವು ಪತ್ರಿಕೆ ನೀಡಿರೋ ಬಗ್ಗೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಗಳು ಸೇರಿ ಈಗಾಗಲೇ ಆನೆಗಳ ಹಾವಳಿ ಹಾಗೂ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ನಾವು ಕಳೆದ 8 ದಿನಗಳ ಹಿಂದೆ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೆವು. ಆದರೆ ಇಲಾಖೆಯವರಾಗಲಿ ಯಾವುದೇ ಸಿಬ್ಬಂದಿಗಳಾಗಲಿ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡದೆ ನಮಗೊಂದು ಪರಿಹಾರವನ್ನು ಒದಗಿಸದೆ ಇದ್ದ ಕಾರಣ ನಾವು ಪುನಃ ಪ್ರತಿಭಟನೆಯನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದ ಲಕ್ಷಣಗಳು ಕಂಡುಬರುತ್ತಿಲ್ಲ. ಅದರಿಂದ ನಾವುಗಳು ಗ್ರಾಮಸ್ಥರು ಹಾಗೂ ಎಲ್ಲ ಕಾರ್ಮಿಕರು ತಾರೀಕು 10ರಂದು ಬುಧವಾರ ಚಯಂಡಾಣೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಬೇಕು. ಇಲ್ಲಾಂದರೆ ಆ ದಿನ ನಾವು ಬೆಳಗ್ಗೆ 10 ಗಂಟೆಯಿಂದ ಅಹೋರಾತ್ರಿ ಅಂದರೆ ನಮಗೆ ಪರಿಹಾರ ಒದಗಿಸುವವರೆಗೂ ಪ್ರತಿಭಟನೆಯಲ್ಲಿ ನಿರತರಾಗಿರುತ್ತೇವೆ ಹಾಗೂ ರಸ್ತೆ ತಡೆಯನ್ನು ಮಾಡುವುದಾಗಿ ನಾವು ಈ ಮೂಲಕ ತಿಳಿಸಿದ್ದೇವೆ. ಆದ್ದರಿಂದ ನಮಗೆ ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲಿ ಬಂದು ಇದೊಂದು ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಆ ದಿನ ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಗಳು ಹಾಗೂ ಕುಂಜಿಲ ಕಕ್ಕಬೆಯ ಪಂಚಾಯಿತಿಯ ಮರಂದೋಡ ಕಕ್ಕಬೆ ಹಾಗೂ ಪಾರಣೆ ಪಂಚಾಯಿತಿಯ ಬಾವಲಿ ಜನಗಳು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ 10ನೇ ತಾರೀಕು ಬುಧವಾರ ಬೆಳಿಗ್ಗೆ ಚಯಂಡಾಣೆ ಮುಖ್ಯ ರಸ್ತೆಯಲ್ಲಿ ನಾವುಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಂತ ಈ ಮೂಲಕ ತಿಳಿಯಲು ಇಚ್ಛಿಸುತ್ತೇವೆ.